ಸರಿ, ಇಲ್ಲೊಂದು ಉತ್ತಮ ಆಕರ್ಷಕ ಕನ್ನಡ ಕಥೆ ನಿಮ್ಮ ಎಸ್ಆರ್ ಚಾನೆಲ್ನಲ್ಲಿ. ಒಂದು ಸುಂದರವಾದ ಕೆರೆಯ ಪಕ್ಕದಲ್ಲಿ ಕಪ್ಪೆಗಳ ಗುಂಪೊಂದು ವಾಸಿಸುತ್ತಿತ್ತು. ಒಂದು ದಿನ ಆ ಕಪ್ಪೆಗಳಿಗೆ ಒಂದು ಆಸೆ ಉಂಟಾಯಿತು. ಊರಿನ ಮಧ್ಯದಲ್ಲಿರುವ ಅತೀ ಎತ್ತರದ ಕಂಬವನ್ನು ಯಾರು ಹತ್ತುತ್ತಾರೆ ಎಂದು ನೋಡೋಣ. ಸ್ಪರ್ಧೆ ಶುರುವಾಯಿತು. ಊರಿನ ಜನರೆಲ್ಲ ಕಂಬದ ಸುತ್ತಲೂ ಜಮಾಯಿಸಿದರು. ಕಂಬವು ತುಂಬಾ ನುಣುಪಾಗಿತ್ತು ಮತ್ತು ಎತ್ತರವಾಗಿತ್ತು. ಕೆಳಗಿದ್ದವರೆಲ್ಲ ಕೂಗುತ್ತಿದ್ದರು, ಅಯ್ಯೋ, ಇದು ಸಾಧ್ಯವೇ ಇಲ್ಲ. ನೋಡಿ, ಅವೆಲ್ಲ ಕೆಳಗೆ ಬೀಳುತ್ತಿವೆ, ಯಾರಿಂದಲೂ ಇದನ್ನು ಹತ್ತಲು ಸಾಧ್ಯವಿಲ್ಲ. ಜನರ ಮಾತು ಕೇಳಿ ಒಂದೊಂದೇ ಕಪ್ಪೆಗಳು ಪ್ರಯತ್ನ ಕೈಬಿಟ್ಟವು. ಆದರೆ ಒಂದು ಚಿಕ್ಕ ಕಪ್ಪೆ ಮಾತ್ರ ಬಿಡದೆ ಮೇಲಕ್ಕೆ ಏರುತ್ತಲೇ ಇತ್ತು. ಜನ ಎಷ್ಟೇ ಜೋರಾಗಿ ಬೇಡ, ಕೆಳಗೆ ಬಿದ್ದು ಸಾಯುತ್ತೀಯಾ ಎಂದು ಕೂಗಿದರೂ ಅದು ಕೇಳಿಸಿಕೊಳ್ಳದಂತೆ ಮೇಲೆ ಏರಿ ಕೊನೆಗೂ ಗುರಿ ತಲುಪಿತು. ಎಲ್ಲರಿಗೂ ಅಚ್ಚರಿ. ಆ ಚಿಕ್ಕ ಕಪ್ಪೆ ಕೆಳಗೆ ಬಂದಾಗ ಎಲ್ಲರೂ ಕೇಳಿದರು, ನಿನಗಿದು ಹೇಗೆ ಸಾಧ್ಯವಾಯಿತು ಎಂದು. ಆದರೆ ಆ ಕಪ್ಪೆ ಉತ್ತರ ಕೊಡಲಿಲ್ಲ. ಯಾಕೆಂದ್ರೆ ಆ ಕಪ್ಪೆಗೆ ಕಿವಿ ಕೇಳಿಸುತ್ತಿರಲಿಲ್ಲ. ಸುತ್ತಮುತ್ತಲಿನ ಜನ ಸಾಧ್ಯವಿಲ್ಲ ಎಂದು ಕೂಗುತ್ತಿದ್ದಾಗ ಆ ಕಪ್ಪೆ ಎಲ್ಲರೂ ತನ್ನನ್ನು ಹುರಿದುಂಬಿಸುತ್ತಿದ್ದಾರೆ, ಚಿಯರ್ ಮಾಡುತ್ತಿದ್ದಾರೆ ಎಂದು ಭಾವಿಸಿತ್ತು. ಈ ಕಥೆಯ ಸಾರಾಂಶ: ನಿಮ್ಮ ಗುರಿಯತ್ತ ನೀವು ಸಾಗುವಾಗ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವ ನಕಾರಾತ್ಮಕ ಮಾತುಗಳಿಗೆ ನೀವು ಕಿವುಡರಾಗಬೇಕು. ಆಗ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ. ನಿಮ್ಮ ಜೀವನದಲ್ಲಿ ಯಾರಾದರೂ ಹೀಗೆ ನಿಮ್ಮನ್ನು ತಡೆಯಲು ನೋಡಿದ್ದಾರಾ? ಕಮೆಂಟ್ ಮಾಡಿ. ಇದೇ ರೀತಿಯ ಸ್ಫೂರ್ತಿದಾಯಕ ಕಥೆಗಳನ್ನು ವಿಡಿಯೋ ರೂಪದಲ್ಲಿ ನೋಡಲು ಎಸ್ಆರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲಿಸಿ.